ಉಡುಪಿ ಪ್ರಥಮ ಬಾರಿಗೆ ಉಡುಪಿ ಕೃಷ್ಣಮಠದ ಪರ್ಯಾಯ ಪೀಠ ಏರಲಿರುವ ಶಿರೂರು ಮಠಾಧೀಶರಾದ ವೇದವರ್ಧನ ತೀರ್ಥ ಸ್ವಾಮೀಜಿ ಶುಕ್ರವಾರ ಬಾಳೆ ಮುಹೂರ್ತ ನೆರವೇರಿಸಿದರು. ಪೂರ್ಣಪ್ರಜ್ಞಾ ಕಾಲೇಜು ಬಳಿಯ ಶಿರೂರು ಮಠದ ತೋಟದಲ್ಲಿ ಭಾವಿ ಪರ್ಯಾಯ ಪೀಠಾಧೀಶ ವೇದವರ್ಧನ ತೀರ್ಥ ಶ್ರೀಪಾದರು ವೇದವಾದ್ಯ ಘೋಷದ ನಡುವೆ ಬಾಳೆ ಸಸಿ ನೆಟ್ಟರು. ದೇವರಿಗೆ ಸಮರ್ಪಣೆ ಮಾಡಿದ ನೈವೇದ್ಯವನ್ನು ಊಟ ಮಾಡಿತು ಅಂತ ಹೇಳಿದ್ರೆ 10,000 ಕೋಟಿ ಯಜ್ಞದ ಫಲ. ಹಾಗಾಗಿ ತಾವೆಲ್ಲರೂ ಕೂಡ ಮುಂದೆ ಪ್ರಸಾದ ಸ್ವೀಕಾರಕ್ಕೆ ಬರಬೇಕು. ವಿನಂತಿಸ್ತೇವೆ. ಅನುಗ್ರಹಕ್ಕೆ ನಮಿಗೂ ಅವಕಾಶ, ನಿಮಗೂ ಅವಕಾಶ ಕೊಡುವ ಹಾಗೆ ಆಗಲಿ ಅಂತ ಹೇಳಿ ಇವೆಲ್ಲ ಬಂದವರಿಗೆ ನಾವು ಧನ್ಯ ಅಂತ ನಾನು ತಿಳ್ಕೊಳ್ತೇನೆ. ಹಾಗೆಯೇ ಬಂದವರೆಲ್ಲರೂ ಕೂಡ ಅನ್ನದಾನ ಮಾಡಬೇಕು. ಹಾಗಾದ್ರೆ ನಾವೆಂತ ಮಾಡಿದ್ದು ಕೇಳಿದ್ರೆ ನಿಮಿತ್ತ ಮಾತ್ರ ಭವಸವ್ಯಸಾಚನ ಅಂತ ಕೃಷ್ಣ ಹೇಳಿದಾಗೆ ನಾವು ನಿಮಿತ್ತ ಮಾತ್ರ. ಗುರುಗಳು ಏನ್ ಮಾಡ್ತಾರೆ, ನೀವು ಗಿಡ ನೆಟ್ರಿ, ನೀವು ಅಕ್ಕಿ ತಂದು ಕೊಟ್ರಿ, ನೀವು ಕಟ್ಟಿಗೆ ತಂದು ಕೊಟ್ರಿ, ನೀವು ಹಣ ತಂದು ಕೊಟ್ರಿ, ನೀವು ಸಂಪತ್ತನ್ನು ಕೊಟ್ರಿ, ಎಲ್ಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡುವುದು ಮಾತ್ರ ಗುರುಗಳು ಮಾಡ್ತಾರೆ. ಹಾಗಾಗಿ ಅಂತಹ ಕೃಷ್ಣಾರ್ಪಣಕ್ಕೋಸ್ಕರ ತಾವೆಲ್ಲ ಸೇರಿದ್ದೀರಿ. ಪ್ರತಿ ಒಬ್ಬರಿಗೂ ಕೂಡ ಕೃಷ್ಣ ವಿಠ್ಠಲ ಮುಖ್ಯ ಪ್ರಾಣರು ಗುರುತಿಸ್ತಾರೆ. ನಾವು ಮಾತಾಡದೇ ಇರಬಹುದು, ನಾವು ಗುರುತಿಸದೇ ಇರಬಹುದು, ಆದರೆ ವಿಠ್ಠಲ ಖಂಡಿತ ಗುರುತಿಸ್ತಾನೆ. ಅಂತಹ ವಿಠ್ಠಲನ ಅನುಗ್ರಹದಿಂದ ಮುಂದೆ ಪರ್ಯಾಯ ಕಾಲದಲ್ಲಿಯೂ ಕೂಡ ನಿಮಗೆಲ್ಲ ಸಹಕಾರಗಳು ಬೇಕು. ಅಷ್ಟಮಠದ ಯತಿಗಳದ್ದು ಸಹಕಾರ ಬೇಕು. ಎಲ್ಲರನ್ನು ಕೂಡ ನಾವು ಇಲ್ಲಿ ಈ ಹೊತ್ತಿನಲ್ಲಿ ನಾವು ನೆನಪಿಸಿಕೊಳ್ಳುತ್ತೇವೆ. ಯಾಕೆ ಕೇಳಿದ್ರೆ ಇದೆಲ್ಲ ಆಗಬೇಕು ಹೇಳಿದ್ರೆ ಎಲ್ಲರ ಸಹಕಾರ ಬೇಕು. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಹಾಗಾಗಿ ಮೊದಲು ಮಧ್ವಾಚಾರ್ಯರಿಂದ ಹಿಡಿದು ಭಾವಿ ಸಮೀರ ವಾದಿರಾಜರಿಂದ ಹಿಡಿದು ಎಲ್ಲ ಯತಿ ಪರಂಪರೆಗಳಿಗೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಈ ನಾಗನ ಕ್ಷೇತ್ರದಲ್ಲಿ ನಾಗನಿಗೆ ಇಷ್ಟ ಆಗುವಂತಹ ಪ್ರಕೃತಿಯ ಆರಾಧನೆ ಇದು. ಹಾಗಾಗಿ ಈ ಪ್ರಕೃತಿಯಿಂದಾಗಿ ಲೋಕ ರಾಷ್ಟ್ರಕ್ಕೆ ಕ್ಷೇಮ ಆಗಬೇಕು. ಆ ತಿಂದಂತಹ ಪದಾರ್ಥ ದೇವತಾ ಚಿಂತನೆ ಮಾಡಿದ್ದರಿಂದ ಸೂಕ್ಷ್ಮವಾದಂತಹ ಭಾಗ ಅದು ಮನಸ್ಸಾಗತ್ತೆ, ಮಧ್ಯಮ ಭಾಗ ರಕ್ತ ಮಾಂಸ ಆಗತ್ತೆ, ಸ್ಥೂಲ ಭಾಗ ಅದು ಮಲಮೂತ್ರ ಆಗಿ ಹೋಗುತ್ತೆ. ನಾವು ಕಾನ್ಸಂಟ್ರೇಟ್ ಮಾಡಿದ ಯಾವುದಕ್ಕೆ ಕೇಳಿದ್ರೆ ಮನಸ್ಸಿಗೆ. ಹಾಗಾಗಿ ಇದನ್ನು ಪ್ರಸಾದ ಅಂತ ಕರೆದ್ರು. ಭಗವಂತನಿಗೆ ಸಮರ್ಪಣೆ ಮಾಡಿ ಊಟ ಮಾಡಿದವನಿಗೆ 10,000 ಕೋಟಿ ಯಜ್ಞದ ಫಲ ಹೇಳ್ತಾರೆ ಅಂತಾದ್ರೆ ಊಟ ಕೊಟ್ಟವರಿಗೆ ಎಷ್ಟು ಫಲ, ಅದಕ್ಕೆ ಸಹಕಾರ ಕೊಟ್ಟವರಿಗೆ ಎಷ್ಟು ಅಂತ ತಿಳಿಸಿ ಆಲೋಚನೆ ಮಾಡಿ. ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ವಿಶೇಷತಃ ಪಾದ ಜಲೇನ ಸಿಕ್ತಂ ಯೋಷ್ಣಾತಿ ನಿತ್ಯಂ ಪುರತೋ ಮುರಾರೇಹೇ ಪ್ರಾಪ್ನೋತಿ ಯಜ್ಞ ಅಯುತ ಕೋಟಿ ಪುಣ್ಯಂ. ಇವರೇನೋ ಸುಮ್ಮನೆ ಹೇಳಲಿಕ್ಕೆ 10,000 ಕೋಟಿ ಅಂತ ಹೇಳಿದ್ರು ಅಂತ ತಿಳ್ಕೊಳ್ಬೇಡಿ.